ದೇವಿಗೆ 4 ಗಂಡ್ಮಕ್ಳು 4 ಸೊಸೆಯಂದಿರಿದ್ರು. ಮೊದಲ 2 ಸೊಸೆಗಳು ರಿಚ್ ಫ್ಯಾಮಿಲಿಯಿಂದ ಬಂದಿದ್ದವರು. 2 ಮತ್ತೆ 3ನೇ ಸೊಸೆ ಪಾಪ ಬಡವ ಮನೆಯವರು. ಅದ್ರಿಂದ ಗಾಯತ್ರಿ ದೇವಿ ಅವರ ಮೊದಲ 2 ಸೊಸೆಗಳನ್ನು ತುಂಬಾ ಚೆನ್ನಾಗ್ ನೋಡ್ಕೋತಿದ್ರು. ಆದ್ರೆ ಏನ್ ಮಾಡ್ತಿದ್ರಂದ್ರೆ ಬೇರೆ 2 ಸೊಸೆಗಳನ್ನ ಚೆನ್ನಾಗ್ ನೋಡ್ಕೋತಿರ್ಲಿಲ್ಲ. ಇವ್ರನ್ನ ಮಾತ್ರ ಚೆನ್ನಾಗ್ ನೋಡ್ಕೋತಿದ್ರು. ಬೇರೆಯವ್ರನ್ನ ಸುಮ್ನೆ ಬೈತಿದ್ರು. ಮತ್ತೆ ಅವ್ರತ್ರ ಕೆಲ್ಸ ಮಾಡ್ಸೋದು, ಅವ್ರನ್ನ ಮನೆಗ್ ಕಳ್ಸಿ ದುಡ್ಡು ತರ ಕೇಳೋದು ಅಂತ. ಮನೆಯಲ್ಲಿರುವ 4 ಸೊಸೆಯಂದ್ರು ಗರ್ಭವತಿ. ಈಗ ಮನೆಯಲ್ಲಿ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಿದ್ರು. ನೋಡಮ್ಮ ಸುಮನ್, ನೀಲಂ, ಏನ್ ಮಾಡ್ತಿದ್ದೀರಾ ನೀವು? ಸ್ವಲ್ಪ ಇಲ್ಲಿ ಬನ್ರಮ್ಮ. ಅರೇ, ಏನತ್ತೆ ಇದು? ಏನೇನೋ ತಂದ್ಬಿಟ್ಟಿದ್ದೀರಾ? ನೋಡ್ತಿದ್ರೆ ಪೂರ್ತಿ ಮಾರ್ಕೆಟೇ ತಂದಂಗಿದ್ದೀರಾ. ಆಹಾ, ಹೌದು ತಾಯಿ, ನನ್ನ ಬಂಗಾರು ತಾಯಿಗಳು ನೀವಿಬ್ರು ಗರ್ಭವತಿಯರು. ಸುಂದರವಾದ ಮಕ್ಕಳನ್ನ ಬೇರೆ ನನ್ಗೆ ಎತ್ಕೊಡ್ತೀರಾ? ನಾನ್ ನೋಡ್ಕೊಂಡಿಲ್ಲ ಅಂದ್ರೆ ಹೆಂಗೆ? ಇದು ತುಪ್ಪ, ಅದು ಶುದ್ಧವಾದ ತುಪ್ಪ ಆಯ್ತಾ? ಮತ್ತೆ ಇದ್ರಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲಾನು ಇದೆ. ಯಾವಾಗ್ಲೂ ದಿನ ಮರಿದೆ ತಿನ್ಬೇಕು, ಅರ್ಥ ಆಯ್ತಾ? ಮತ್ತೆ ನಿಮ್ಮಿಬ್ರಿಗೂ ಇಷ್ಟ ಆಗಿರುವ ಬಿಸ್ಕೆಟ್ಸ್ ಮತ್ತೆ ಕೇಕ್ ಕೂಡ ತಂದಿದ್ದೀನಿ. ಮತ್ತೆ ಮರಿದೆ ತಿನ್ಬಿಡಿ ಆಯ್ತಾ? ನಿಮ್ಮ ಆರೋಗ್ಯದ ಮೇಲೆ ಗಮನ ಇಡಿ. ಮತ್ತೆ ದಿನ ತಿಂದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಆಯ್ತಾ? ಅತ್ತೆ, ನಾನ್ ನಿಮ್ಗೆ ಸ್ವಲ್ಪ ದುಡ್ಡು ಕೊಟ್ಟಿದ್ದೆ ಅಲ್ವಾ? ಅದ್ರಲ್ಲಿ ಏನಾದ್ರೂ ಮಿಕ್ಕಿದ್ಯಾ? ಅದೇ ಸುಮ್ನೆ ಕೇಳ್ತಿದೀನಿ, ಸ್ವಲ್ಪ ಖರ್ಚಿಗ್ ಬೇಕಾಗಿತ್ತು ಅಷ್ಟೇ. ಅರೆ ಅತ್ತೆ, ನಾನ್ ನಿಮ್ಗೆ ಕೊಟ್ಟಿದ್ ದುಡ್ಡು ಹಂಗೆ ಇಟ್ಕೊಂಡಿದ್ದೀರಾ? ಖರ್ಚು ಮಾಡೇ ಇಲ್ವಾ? ಇದನ್ ಹೆಂಗ್ ತಗೊಂಡ್ರಿ? ನಾನೇನಾದ್ರೂ ಸೊಸೆ ಕೊಟ್ಟಿರೋ ದುಡ್ಡಲ್ಲಿ ತರೋಳಂಗ್ ಕಾಣಿಸ್ತಿದೀನಾ? ದುಡ್ಡಿರೋ ಮನೆಯಿಂದ ಬಂದಿರೋ ಹುಡುಗಿ ನೀನು. ನಿನ್ನನ್ ನಾನ್ ಚೆನ್ನಾಗಿ ಸ್ವಲ್ಪ ಆದ್ರೂ ನೋಡ್ಕೋಬೇಕಲ್ವಾ? ನನ್ನತ್ರನೂ ದುಡ್ಡಿದ್ದೆ ತಾಯಿ. ನಿಮ್ಮ ಮಾವದು ಪೆನ್ಷನ್ ಬರುತ್ತಲ್ವಾ ಪ್ರತಿ ತಿಂಗಳು, ಆ ದುಡ್ಡನ್ನ ನಾನು ಹಂಗೆ ಇಟ್ಕೊಂಡಿದ್ದೀನಿ. ಅದನ್ನೇ ಖರ್ಚು ಮಾಡಿದ್ದು. ದುಡ್ಡು ಖರ್ಚು ಮಾಡುವ ಸಂದರ್ಭನೇ ಬಂದಿಲ್ಲ. ಈಗ ಸಂದರ್ಭ ಸಿಕ್ಕಿದೆ ಅಲ್ವಾ, ಅದಕ್ಕೆ ಸಂತೋಷವಾಗಿ ಖರ್ಚು ಮಾಡ್ತಿದ್ದೀನಿ. ನಿಜವಾಗ್ಲು ನಮ್ಮ ಅತ್ತೆ ತುಂಬಾ ತುಂಬಾ ಒಳ್ಳೆಯವರು. ಆಶಾ, ಓ ಆಶಾ, ವರ್ಷಾ, ಎಲ್ಲಿದ್ದೀರಾ ನೀವು? ಯಾವಾಗಿಂದ ಕೂತಿದ್ದೀನಿ. ಒಂದ್ ಗ್ಲಾಸ್ ನೀರಾದ್ರೂ ತಂದ್ಕೊಟ್ಟಿದ್ದೀರಾ? ಮೊದಲು ಸ್ವಲ್ಪ ತಣ್ಣೀರ್ ಕೊಡು, ಆಮೇಲೆ ನಮ್ 3 ಜನಕ್ಕೆ ಬಿಸಿ ಬಿಸಿ ಟೀ ತಗೊಂಡ್ ಬಾ. ಅತ್ಯಮ್ಮ, ನೀರ್ ತಗೊಳ್ಳಿ. ವರ್ಷ ಟೀ ತರ್ತಿದ್ದಾಳೆ. ಆಯ್ತು ಹೋಗು. ತಲೆ ಮೇಲೆ ನಿಂತ್ಕೊಂಡಿರ್ತೀಯ ಏನು? ಟೀ ತಗೊಳ್ಳಿ. ಎಷ್ಟು ಸಲ ಹೇಳ್ಬೇಕು ಹಾಲಲ್ಲೇ ಚಾಪತ್ತಿ ಹಾಕಿ ಅಂತ? ಅದೂ ಅಲ್ದೆ ನೀರ್ ಹಾಕಿರೋ ಹಾಲಲ್ಲಿ ಟೀ ಮಾಡ್ಕೊಂಡ್ ತರ್ತಿದ್ದೀರಾ? ನನ್ 2 ಸೊಸೆಗಳಿಗೆ ತಾಕತ್ ಬೇಕಲ್ವಾ? ಇಲ್ಲ, ನಾನ್ ಚೆನ್ನಾಗೇ ಮಾಡಿದ್ದೆ. ಅತ್ಯಮ್ಮ, ರಾತ್ರಿಗೆ ಅಡ್ಗೆ ಏನ್ ಮಾಡ್ಬೇಕು ಹೇಳಿ? ನನ್ಗೆ ಕಿಚಡಿ ತಿನ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ನನ್ಗೆ ಪನ್ನೀರ್ ಬುರ್ಜಿ ತಿನ್ಬೇಕಂತ ಅನ್ಸ್ತಿದೆ. ಸರಿ ಆಯ್ತು, ರಾತ್ರಿ ಕಿಚಡಿ ಮತ್ತೆ ದೇಸಿಗಿ ಪರಾಟ ಮತ್ತೆ ಪನ್ನೀರ್ ಬುರ್ಜಿ. ನನ್ನ 2 ಸೊಸೆಗಳು ಏನ್ ಹೇಳಿದ್ರೋ ಅದನ್ನೇ ಹೋಗ್ ಮಾಡಿ. ಆದ್ರೆ ನಾವು ಆಲೂ ಕಟ್ ಮಾಡಿ ಇಟ್ಟಿದ್ವಿ. ವರ್ಷ ಆಲೂ ಪಲ್ಯ ತಿನ್ಬೇಕಂತ ಆಸೆ ಪಡ್ತಿದ್ಲು. ಅಯ್ಯೋಯ್ಯೋ, ಬೇಡ ಬೇಡ ಬೇಡ, ಹಾಲು ಮಾಡಿದ್ರೇನೆ ವಾಂತಿ ಬರುತ್ತೆ ನಂಗೆ. ಮತ್ತೆ ಪನ್ನೀರ್ ತಿನ್ನಕ್ಕಾಗಲ್ಲ. ಯಾಕಮ್ಮ ಚಿಂತೆ ಮಾಡ್ತಿದ್ಯಾ? ಬೇಡ ಅಂತ ಹೇಳ್ಬಿಟ್ಟೆ ಅಲ್ವಾ? ನೀನ್ ಬೇಡ ಅಂದ್ಮೇಲೆ ಇವಳೆಂಗ್ ಅದನ್ನ ಅಡ್ಗೆ ಮಾಡ್ಬಿಡ್ತಾಳೆ ಹೇಳು? ಆಶಾ, ವರ್ಷ, ಇಬ್ರು ಕಿವಿ ತೆಗೆದು ಕೇಳಿ. ಆಲೂ ಕಟ್ ಮಾಡಿರೋದನ್ನ ಎತ್ತಿ ಬಿಸಾಕ್ಬಿಡಿ. ವರ್ಷ ಅಳ್ತಾ ಅಳ್ಳಿಂದ ಹೋಗ್ಬಿಡ್ತಾಳೆ. ಆಶಾ ಅವಳತ್ರ ಹೋಗಿ ಅರ್ಥ ಆಗೋ ತರ ಹೇಳ್ತಾಳೆ. ನೋಡಮ್ಮ, ನೀನು ಏನ್ ಚಿಂತೆ ಮಾಡ್ಬೇಡ. ಅವ್ರೆಲ್ಲಾರು ಊಟ ಮಾಡಿ ಮಲ್ಕೋತಾರೆ. ಮತ್ತೆ ಅತ್ತೆ ಕೂಡ ಇವತ್ತು ದೇವಸ್ಥಾನ ಹೋಗ್ತಾರೆ. ಸೊ ಆ ಟೈಮಲ್ಲಿ ನಾನ್ ನಿನ್ಗೆ ನೀನ್ ಬೇಕಾಗಿರೋ ಪಲ್ಯ ಮಾಡ್ಕೊಡ್ತೀನಿ. ಆಶಾ ಅತ್ಗೆ, ನಮಗ್ ಮಾತ್ರ ಯಾಕೆ ಹಿಂಗ್ ನಡೀತಿದೆ? ನಾವೇನ್ ಮಾಡಿದ್ವಿ? ನಾವು ಕೂಡ ಪ್ರೆಗ್ನೆಂಟ್ ಆಗಿದೀವಲ್ವಾ? ನಾವಿಬ್ರು ಬಡವರಂತ ನನಗ್ ಗೊತ್ತು. ಅದಕ್ಕೆ ನಮ್ಗೆ ಹಿಂಗ್ ನಡೀತಿದೆ. ಸುಮನ್ ಅತ್ಗೆ ಮತ್ತೆ ನೀಲಂ ಅತ್ಗೆ ತರ ನಾವು ದೊಡ್ಡಿರೋ ಮನೆಯಿಂದ ಬಂದಿಲ್ಲ ಅಲ್ವಾ? ಅದಕ್ಕೆ. ವರ್ಷನ ಮಾತ್ ಕೇಳಿ ಆಶಾ ಕೂಡ ಪಾಪ ಅಳಕ್ ಶುರು ಮಾಡ್ತಾಳೆ. ಸ್ವಲ್ಪ ದಿನ ಕಳೆಯುತ್ತೆ. ಸೊಸೆಗಳಿಗೆ ಶ್ರೀಮಂತ ಮಾಡ್ಬೇಕಾಗಿತ್ತು. ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಿರ್ತಾರೆ. ಗಾಯತ್ರಿ ದೇವಿ ಕೂಡ ಮೊದಲ 2 ಸೊಸೆಗಳ ಬಗ್ಗೆ ತುಂಬಾ ಸಂತೋಷ ಪಡ್ತಿದ್ಲು. ಅವಳು ಸುಮನ್ ಮತ್ತೆ ನೀಲಂಗೆ ಬಂಗಾರ, ಬಟ್ಟೆ ಎಲ್ಲ ತೆಗೆದು ಇಟ್ಟಿದ್ರು. ಆಶಾ ಮತ್ತೆ ವರ್ಷ ಕಡೆಗೆ ಅವ್ರಿಗೆ ಸ್ವಲ್ಪನೂ ಜ್ಞಾನ ಇಲ್ಲ. ಎಲ್ಲಾರು ಶ್ರೀಮಂತದ ಫಂಕ್ಷನ್ಗೆ ಹೋಗಕ್ಕೆ ತಯಾರಿ ಆಗ್ತಿರ್ತಾರೆ. ಆಗ ಸುಮನ್ ಮತ್ತೆ ನೀಲಂ ಅತ್ತೆ ಹತ್ರ ಬರ್ತಾರೆ. ಹೇಳಿ ಅತ್ಗೆ, ನೀನ್ ಹೇಳು. ಏನಾಯ್ತಮ್ಮ, ಬೇಗ ಹೇಳಿ. ಅದು ಅಲ್ದೆ ಫಂಕ್ಷನ್ ಲೇಟ್ ಆಯ್ತು. ಬನ್ನಿ, ಬೇಗ ಬೇಗ ಹೋಗ್ಬೇಕಲ್ವಾ? ನೆಂಟ್ರು ಎಲ್ಲಾರು ಬಂದಿರ್ತಾರೆ. ಅದೇ ಅತ್ತೆ, ಅದು ಏನಂದ್ರೆ ನೀವೀ ಫಂಕ್ಷನ್ಗೆ ಬಂದಿಲ್ಲ ಅಂದ್ರೆ ನಮ್ಗೆ ಮತ್ತೆ ನಮ್ಗೆ ಹುಟ್ಟೋ ಮಗುಗೆ ಒಳ್ಳೇದಾಗುತ್ತೆ. ನಮ್ಮ ಅಮ್ಮ ಹೇಳಿದ್ರು, ಒಂದು ವಿಧವೆ ಆಗಿದ್ದು ಈ ತರ ಫಂಕ್ಷನ್ಸ್ಗೆಲ್ಲ ಬರ್ಬಾರ್ದು ಅಂತ ನಮ್ಮ ಅಮ್ಮ ಹೇಳಿದ್ರು. ಇದು ನಮ್ಮ ಒಳ್ಳೇದಕ್ಕೋಸ್ಕರ. ನೀವೊಂದು ವಿಧವೆ ಆಗಿದ್ದು ಇದು ಅರ್ಥ ಮಾಡ್ಕೋಬೇಕು.
ನಿಮ್ಮ ದೃಷ್ಟಿ ನಮ್ ಮೇಲೆ ಬೀಳ್ಬಾರ್ದಂತೆ. ಅದ್ರಿಂದ ನೀವು ಈ ಫಂಕ್ಷನ್ಗೆ ಬಂದಿಲ್ಲ ಅಂದ್ರೆ ನಮ್ಗೆ ಒಳ್ಳೇದಾಗುತ್ತೆ. ನಮ್ಗೆ ಮತ್ತೆ ನನ್ ಮಗುಗೆ ಏನಾದ್ರೂ ಆಗತ್ತಂದ್ರೆ ನಮ್ಗೆ ಒಪ್ಕೊಳಕ್ಕಾಗಲ್ಲ. ಅವರಿಬ್ರು ಮಾತಾಡಿದ್ದು ಕೇಳಿ ಗಾಯತ್ರಿಗೆ ತುಂಬಾನೇ ಆಶ್ಚರ್ಯ ಆಗ್ಬಿಡುತ್ತೆ. ಕಣ್ಣಲ್ಲಿ ಪಳಪಳ ಅಂತ ನೀರ್ ಬರುತ್ತೆ. ಅವರು ಮನಸ್ಸೆಷ್ಟು ಕಷ್ಟ ಆದ್ರೂ ತಲೆ ಅಲ್ಲಾಡಿಸಿ ಸರಿ ಅಂತಾರೆ. ಸರಿ ಬಾ ನೀಲಂ, ಅತ್ತೆ ನಮ್ ಮಾತಾಡ್ತ ಮಾಡ್ಕೊಂಡ್ರು. ಅರೆ ಅವ್ರು ತುಂಬಾ ಒಳ್ಳೆಯವ್ರಲ್ವಾ. ಸುಮನ್ ಮತ್ತೆ ನೀಲಂ ಇಬ್ರು ಹೋಗ್ಬಿಡ್ತಾರೆ. ಮತ್ತೆ ಸ್ವಲ್ಪತ್ತಾದ್ಮೇಲೆ ನೋಡ್ತಾರೆ ಗಾಯತ್ರಿ ದೇವಿ ಫಂಕ್ಷನ್ಗೆ ಬಂದಿರ್ತಾರೆ. ಅತ್ತೆ, ನಾವ್ ಹೇಳಿದ್ವಲ್ವಾ ನೀವು ಫಂಕ್ಷನ್ಗೆ ದಯವಿಟ್ಟು ಬರ್ಬೇಡಿ ಅಂತ. ಯಾಕಿಂಗ್ ಮಗು ತರ ಆಟಾಡ್ತಿದ್ದೀರಾ? ಮತ್ತೆ ನಾವು ನಮ್ ಮಗು ಚೆನ್ನಾಗಿರೋದ್ ನಿಮ್ಗೆ ಇಷ್ಟ ಇಲ್ವಾ? ಅಷ್ಟಲ್ಲೇ ಬೇರೆ ಸೊಸೆಗಳು ಅಲ್ಲಿ ಬರ್ತಾರೆ. ಸುಮನ್ ಅತ್ತಿಗೆ, ನೀಲಂ ಅತ್ತಿಗೆ, ನಾವೇ ಅತ್ತೆನ ಕರ್ಕೊಂಬಂದಿದ್ದು. ಅತ್ತೆ ನಮಗೆ ಮತ್ತೆ ನಮ್ಮ ಮಗುಗೆ ಆಶೀರ್ವಾದ ಮಾಡ್ತಾರೆ. ಅತ್ತಿಗೆ, ಅತ್ತೆಯ ಆಶೀರ್ವಾದ ನಮ್ ಮಕ್ಕಳಿಗೆ ನಿಜವಾಗ್ಲೂ ಒಳ್ಳೇದೆ. ಅವ್ರು ಕೂಡ ತಾಯಿನೇ, ಅವ್ರು ಕೂಡ ಮಗುವನ್ನ ಹೆತ್ತಿದ್ದಾರೆ. ನಮಗೆ ಹುಟ್ಟುವ ಮಗುಗೆ ಅವರು ಅಜ್ಜಿ. ಅವ್ರಿಗೆ ಎಲ್ಲಾ ಅಧಿಕಾರ ಇದೆ ಈ ಫಂಕ್ಷನ್ಗೆ ಬಂದು ಆಶೀರ್ವಾದ ಮಾಡಕ್ಕೆ. ಬನ್ನಿ ಅತ್ತೆ, ನಮ್ ಎಲ್ಲಾರ್ಗೂ ನೀವು ಆಶೀರ್ವಾದ ಮಾಡಿ. ನಮ್ಮ ಈ ಶ್ರೀಮಂತ ಫಂಕ್ಷನ್ ನಿಮ್ಮಿಂದಾನೇ ಶುರುವಾಗ್ಬೇಕು. ಆಶಾ, ವರ್ಷ, ನನ್ನ ದಯವಿಟ್ಟು ಕ್ಷಮಿಸು. ನಿಮ್ಗೆ ಯಾವಾಗ್ಲೂ ನಾನು ಅನ್ಯಾಯನೇ ಮಾಡಿದೀನಿ. ನಿಮ್ಗೆ ನಾನು ಒಳ್ಳೇದ್ ಮಾಡೇ ಇಲ್ಲ. ಆದ್ರೂ ನನ್ನನ್ನ ನೀವಿಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ನನ್ ಗೌರವ ಕಾಪಾಡ್ಬೇಕು ಅಂತ ನೀವ್ ಅನ್ಕೊಂಡಿದೀರಾ. ಇವ್ರಿಬ್ರಿಗೂ ನಾನು ಎಷ್ಟು ಮಾಡ್ದೆ, ಆದ್ರೂ ಇವ್ರು ದುಡ್ಡಿಂದ್ಗಡೆ ಓಡೋರು. ಮನಸ್ಸೇ ಇಲ್ಲ ಇವ್ರಿಗೆ. ಹಂಗಂತ ಹೇಳ್ತಾ ಗಾಯತ್ರಿ ದೇವಿ ಜೋರಾಗಿ ಅಳ್ತಾರೆ. ಅರೆ ಅತ್ತೆ, ಯಾಕೆ ಅಳ್ತಿದ್ದೀರಾ? ಸುಮ್ನಿರಿ. ಬನ್ನಿ, ಫಂಕ್ಷನ್ ನಾವೆಲ್ಲರೂ ಸೇರಿ ಶುರು ಮಾಡೋಣ. ಗಾಯತ್ರಿ ದೇವಿ ಅವ್ರಿಬ್ಬರನ್ನ ಗಟ್ಟಿಯಾಗಿ ಹಪ್ಕೋತಾರೆ. ಮತ್ತೆ ಅವತ್ತಿಂದ ಅವ್ರಿಬ್ಬರನ್ನ ಗಾಯತ್ರಿ ದೇವಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. 4 ಸೊಸೆಗಳನ್ನ ಈಕ್ವಲ್ ಆಗಿ